ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಾರ್ಕೆಟ್ಗೆ ಆ್ಯಂಡ್ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೋಗ್ಬಿಟ್ಟು ಬಂದಿದ್ದೀನಿ. ಸೊ ಅಲ್ಲಿ ಏನು ಪರ್ಚೇಸ್ ಮಾಡಿದ್ವಿ ಅಂತ ವಿಡಿಯೋ ನೋಡ್ಕೊಂಡು ಬನ್ನಿ. ಆಮೇಲೆ ನೆಕ್ಸ್ಟ್ ವಿಡಿಯೋ ನೋಡ್ಕೊಂಡು ಬಂದಾದಮೇಲೆ ನಾನು ಏನೇನು ಪರ್ಚೇಸ್ ಮಾಡಿದೆ, ಯಾವ ಥರ ಇತ್ತು ಶಾಪಿಂಗು ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಈ ಹೆಣ್ಮಕ್ಳಿಗೆ ಎಷ್ಟೇ ಮೇಕಪ್ ಸೆಟ್ ಇರ್ಬೋದು, ಬಟ್ ನೋಡಿದ ತಕ್ಷಣ ಇದು ಬೇಕು ಅದು ಬೇಕು ಅಂತ ಅನ್ಸೋದು ಸಾಮಾನ್ಯ. ಹಾಗೆ ನಾನು ಏನು ತೋರಿಸ್ತಿದ್ದೀನಿ ಜ್ಯುವೆಲರಿ, ಅದು 1 ಗೋಲ್ಡ್ ಗ್ರಾಮ್ ಫಾಲಿಶ್ ಇದೆ. ಎಷ್ಟು ಸಖತ್ತಾಗಿದ್ದಾವೆ ಅಂತ ಅಂದರೆ ನೋಡ್ತಿದ್ರೆ ತೊಗೊಂಬಿಡೋಣ ಅಂತ ಅನಿಸುತ್ತೆ, ಆ ಥರ ಇದ್ದಾವೆ. ಬಟ್ ಎಲ್ಲ ನೋಡ್ತಿದ್ದಾರೆ ಎಲ್ಲ ತೊಗೊಂಡು ಬಟ್ ಸಖತ್ತಾಗಿದ್ದಾವೆ. ನಿಮ್ಗೇನಾದರೂ ಲ್ಯಾಂಡ್ಮಾರ್ಕ್ ಏನಾದರೂ ಬೇಕು ಅಂತ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು ನೀವೇ. ಹೊಸ್ದಾಗಿ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಎಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಇನ್ನೂ ವಿಡಿಯೋ ಮಾಡ್ತಾಯಿದ್ದೀನಿ. ಬಟ್ ಬೇರೆ ಕಡೆ ಎಲ್ಲ ಹೋಗಿ ಬೇರೆ ಬೇರೆ ಇಲ್ಲೊಂದು ತೊಗೊಳ್ಳೋದು ಇನ್ನೊಂದು ಕಡೆ ಹೋಗಿ ತೊಗೊಳ್ಳೋದು ಆ ಥರ ಅವಶ್ಯಕತೆಯೇ ಇಲ್ಲ. ಇಲ್ಲಂತೂ ಎಲ್ಲ ಸಿಗುತ್ತೆ ಪ್ರತಿಯೊಂದೂ. ಬಟ್ ಕಾಜಲಿಂದ ಹಿಡಿದು ಮೇಕಪ್ವರೆಗೂ ಎಲ್ಲ ಇಲ್ಲೇ ಸಿಗುತ್ತೆ, ಬೇರೆ ಕಡೆ ಹೋಗೋ ಅವಶ್ಯಕತೆಯೇ ಇಲ್ಲ. ಅಷ್ಟು ಸಖತ್ತಾಗಿದ್ದಾವೆ ಇಲ್ಲಿ ಆರ್ಟಿಫಿಷಿಯಲ್ ಥರನೇ ಕಾಣ್ತಾ ಇಲ್ಲ, ಗೋಲ್ಡ್ ಥರನೇ ಎಷ್ಟು ಹೊಳಿತಿದೆ ಅಂತ ಅಂದರೆ ಸಖತ್ತಾಗಿದೆ. ಅವ್ರದ್ದು ಎಲ್ಲಿ ಲೊಕೇಶನ್ ಇದೆ ಅದು ಕಾರ್ಡ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಮೆನ್ಷನ್ ಮಾಡಿರ್ತೀನಿ ಕೆಳಗಡೆ ನೋಡಿ. ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇತ್ತು, ಆ ಅಂಗಡಿಲೂ ಅಷ್ಟೇ ಶಾಪಲ್ಲಿ ಎಷ್ಟು ಸಖತ್ತಾಗಿದ್ದಾವೆ ಅಂತ ಅಂದರೆ ಜ್ಯುವೆಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದಾವೆ. ಹಾಗೆ ಟಾಪ್ ನೋಡೋಣ ಅಂತ ಮುಂದೆ ಬಂದ್ವಿ. ನೋಡ್ತಿರ್ಬೋದು ನೀವೇ 300 250 ಆ ಥರ ಇದ್ದಾವೆ. ಬಟ್ ಮಲ್ಲೇಶ್ವರಮಲ್ಲಿ ಎಷ್ಟು ಇದೇನೆ 350 ಇಲ್ಲ 300 ಆ ಥರ ಸೇಲ್ ಮಾಡ್ತಿದ್ದಾರೆ. ಆದರೆ ಸೇಮ್ ಡಿಸೈನ್, ಸೇಮ್ ಕ್ವಾಲಿಟಿ, ಹಾಗೆ ಸೇಮ್ ಟಾಪ್ಸ್ಗಳೇ ಅಲ್ಲೂ ಇದ್ದಿದ್ದು. ಬಟ್ ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ಬೆಟರು ಅಂತಲೇ ಅನಿಸುತ್ತೆ ನೋಡಿ. ಇದೆಲ್ಲ ಅಲ್ಲೆಲ್ಲ 350 300, ಇಲ್ಲಿ ಮಾತ್ರ 250. ಹಾಗೆ ಸ್ಲಿಪ್ಪರ್ಸ್ ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿದ್ದಾವೆ ಅಂತ. ಈ ಮದುವೆ ಫಂಕ್ಷನ್ಗೆಲ್ಲ ಚೆನ್ನಾಗಿದ್ದಾವೆ. ಹಾಗೆ ಸ್ಪೆಕ್ಸ್ ನೋಡೋಣ ಅಂತ ಬಂದ್ವಿ, ಎಷ್ಟು ಕಲೆಕ್ಷನ್ ಇದೆ ನೋಡಿ. ಹಾಗೆ ಇನ್ನೂ ಒಂದು ಕಡೆ 3 ಪೀಸ್ ಸೆಟ್ ತೊಗೊಳ್ಳೋಣ ಅಂತ ಹೋದ್ವಿ, ಬಟ್ ಅಲ್ಲೇನೋ ಚೆನ್ನಾಗಿರಲಿಲ್ಲ, ಅದಕ್ಕೋಸ್ಕರ ಒಂದು 2 ಪೀಸ್ ಸೆಟ್ ತೊಗೊಂಡು ಬಂದ್ವಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ನನ್ನ ಮಗನಿಗೆ ಪ್ಯಾಂಟ್ಸ್ ನೋಡೋಣ ಅಂತ ಹೋದ್ವಿ ಒಳಗಡೆ. ಅರೆ ಔಟ್ಸೈಡ್ಗಿಂತ ಈ ಥರ ಶೋರೂಮಲ್ಲಿ ಇಟ್ಕೊಂಡಿರ್ತಾರಲ್ಲ ಬೆಟರು ಅಂತ ಅನಿಸುತ್ತೆ, ಕಡಿಮೆನೇ ಇದೆ. ಆದರೆ ಫಿಕ್ಸಡ್ ರೇಟು, ₹1 ಕಡಿಮೆ ಮಾಡಲ್ಲ ಒಟ್ಟಿನಲ್ಲಿ. ಎಷ್ಟು ನಾವು ಬಾರ್ಗಿಂಗ್ ಎಲ್ಲ ಮಾಡಿದ್ವಿ, ಬಟ್ ಕಡಿಮೆ ಮಾಡಲಿಲ್ಲ. ಕೊಟ್ಬಿಟ್ಟು ಬಂದ್ವಿ, ಇನ್ನೇನು ಪ್ಯಾಂಟು ಬೇಕಿತ್ತಲ್ಲ ಅಂತ ಅನ್ನೋದಕ್ಕೋಸ್ಕರ. ಆದರೂ ಚೀಪ್ ಆ್ಯಂಡ್ ಬೆಸ್ಟು ಅಂತಲೇ ಹೇಳ್ಬೋದು. ಹಾಗೆ ವಾಚ್ಗಳು ನೋಡಿ ಏನು ಚೆನ್ನಾಗಿದೆ. ಹಾಗೆ ಇಲ್ಲೊಂದು 3 ಪೀಸ್ ಸೆಟ್ ತೊಗೊಂಡು ಬಂದ್ವಿ. ವಿಡಿಯೋ ನೋಡ್ಕೊಂಡು ಬಂದ್ರಿ ಅಲ್ವಾ. ಸೊ ಅಲ್ಲಿ ಯಾವ ಥರ ಪರ್ಚೇಸ್ ಮಾಡಿದ್ವಿ, ಅಲ್ಲಿ ಏನೇನು ಪರ್ಚೇಸ್ ಮಾಡಿದ್ವಿ ನಾವು ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ನಾನು ಏನು ತೋರಿಸ್ತಾ ಇದ್ದೀನಿ ಜ್ಯುವೆಲರಿನ, ಅದು 1 ಗ್ರಾಮ್ ಗೋಲ್ಡ್ ಫಾಲಿಶು ನೋಡಿ ಇದೊಂದು. ಹಾಗೆ ಈ ಥರ ಇರಲಿಲ್ಲ ನನ್ನ ಹತ್ರ ಆ್ಯಕ್ಚುಲಿ, ಅದಕ್ಕೋಸ್ಕರ ತೊಗೊಂಡ್ಬಂದೆ. ನೋಡಿ ಇದೊಂದು ತೊಗೊಬಂದೆ. ಇದೆಲ್ಲ ಸ್ಯಾರಿ ಮೇಲೆ ವೇರ್ ಮಾಡೋದು ಚೆನ್ನಾಗಿತ್ತು, ಸೊ ಅದಕ್ಕೋಸ್ಕರ ತೊಗೊಂಡೆ. ಇದು ಸಕ್ಕತ್ತಾಗಿದೆ, ಇದೆಲ್ಲ ಗ್ರ್ಯಾಂಡ್ ಫಂಕ್ಷನ್ಗೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ. ಹಾಗೆ ಒಂದು ಲ್ಯಾಕ್ಮಿ ಕಾಜಲ್ ತೊಗೊಂಡೆ, ಹಾಗೆ ಒಂದು ಲಿಪ್ಸ್ಟಿಕ್, ಹಾಗೆ 4 ಕಲರ್ಸ್ ಬ್ರಷ್ ತೊಗೊಂಡೆ. ಇದು ಈ ಥರ ಇದೆ ಕಲರ್ಸ್. ಹಾಗೆ ನನ್ನ ಮಗನಿಗೆ ಒಂದು ಸ್ಪೆಕ್ಸ್ ತೊಗೊಂಡೆ. ಆ್ಯಕ್ಚುಲಿ ಇದು ಚೆನ್ನಾಗಿತ್ತು, ಅದಕ್ಕೋಸ್ಕರ ಈ ಥರ ಯಾವುದೂ ಇರಲಿಲ್ಲ ಅವನ ಹತ್ರ, ಅದಕ್ಕೋಸ್ಕರ ತೊಗೊಂಡೆ. ಅವನ ಹತ್ರ ಅಲ್ಲೇ ಒಂದು 4 ಏನೋ ಇದೆ ಸ್ಪೆಕ್ಸು, ಬಟ್ ಈ ಥರ ಯಾವುದೂ ಇರಲಿಲ್ಲ ಅನ್ನೋದಕ್ಕೋಸ್ಕರ ತೊಗೊಂಡೆ ಇದನ್ನು. ಬಟ್ ಜ್ಯುವೆಲರಿ ಎಂತಕ್ಕೆ ಅಷ್ಟೊಂದು ಥರ ಜಾಸ್ತಿ ತೊಗೊಬಂದಿಲ್ಲ ಅಂತ ಅಂದರೆ, ನಾನೇ ಜ್ಯುವೆಲರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಬಟ್ ಈಚೆ ತೊಗೊಳಕ್ಕೆ ನಮಗೂ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನನ್ನ ಹತ್ರ ಯಾವುದಿರಲಿಲ್ಲ,
ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ. ಹಾಗೆ ಒಂದು ಟಾಪ್ ತೊಗೊಂಡೆ ನೋಡಿ, ಈ ಕಲರು ಈ ಥರ ಇದೆ, ಸ್ಲೀವ್ಸ್ ಈ ಥರ ಇದೆ, ಅಂದರೆ ಬ್ಯಾಕ್ ಸೈಡು ರೌಂಡ್ ಶೇಪೇ ಇದೆ. ಆ್ಯಂಡ್ 2 ಪೀಸ್ ಸೆಟ್ಟು ಇದೊಂದು ಪಿಂಕ್ ಆ್ಯಂಡ್ ವೈಟ್ ಇದೆ. ಬಟ್ ಮಲ್ಲೇಶ್ವರಮಲ್ಲಿ ಶಾಪ್ ಮಾಡಿದ್ರಲ್ಲ, ಇವಾಗಲೂ ಏನು ಇಷ್ಟೊಂದು ತೊಗೊಬಂದಿದ್ದೀರಾ ಅಂತ ಅನ್ಕೋತಿದ್ದೀರಾ. ಹೌದು, ಬಟ್ ಹಬ್ಬ ಇದೆ ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ. ಸ್ಲೀವ್ಸ್ ಈ ಥರ ಇದೆ, ಬ್ಯಾಕ್ ಸೈಡು ರೌಂಡ್ ಶೇಪ್ ಇದೆ, ಟಾಪ್ ಈ ಥರ ಇದೆ. ಆ್ಯಂಡ್ ಪ್ಯಾಂಟ್ ಈ ಥರ ಇದೆ ನೋಡಿ, ಪಿಂಕ್ ಕಲರ್. ಮುಟ್ಟಕ್ಕೆಲ್ಲ ಸಾಫ್ಟ್ ಇದೆ, ವರ್ಟು ಇಲ್ಲ, ಏನಿಲ್ಲ, ಚೆನ್ನಾಗಿದೆ. ಡಿಸೈನು ಅಷ್ಟೇ. ಈ ಪ್ರಿಂಟು ಎಲ್ಲ ಹೋಗುತ್ತೆ ಅಂತ ಅಂದ್ಕೊಂಡಿದ್ದಾರೆ, ಬಟ್ ಹೋಗಲ್ಲ. ನಾನು ಆಲ್ರೆಡಿ ಒಂದು 2-3 ಟ್ರೈ ಮಾಡಿದ್ದೀನಿ, ವಾಶು ಕೂಡ ಮಾಡಿದ್ದೀನಿ, ಬಟ್ ಕಲರ್ ಏನು ಹೋಗಲ್ಲ. ಇನ್ನೊಂದು ಏನು ಅಂತ ಅಂದರೆ, ಇದು ಮಲ್ಲೇಶ್ವರಮಲ್ಲಿ ಶಾಪ್ ಮಾಡಿದ್ವಲ್ಲ, ಅಲ್ಲಿಗೂ ಇಲ್ಲಿಗೂ 100 ರೂಪಾಯಿ 150 ರೂಪಾಯಿ ಏನೋ ವೇರಿಯೇಷನ್ ಇದೆ. ಬಟ್ ಈ ಮಾರ್ಕೆಟಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟು ಅಂತಲೇ ಹೇಳ್ಬೋದು. ಆ್ಯಂಡ್ ಇದೊಂದು 3 ಪೀಸ್ ಸೆಟ್ ಇದು. ನೋಡಿ ಈ ಥರ ಫುಲ್ಲು ಇದೆಲ್ಲ ಒಂದು ಎಂಬ್ರಾಯ್ಡ್ರಿಂಗ್ ವರ್ಕ್. ಇದು ಚೆನ್ನಾಗಿದೆ, ಸ್ಲೀವ್ಸ್ ಈ ಥರ ಬರುತ್ತೆ, ಆ್ಯಂಡ್ ಇಲ್ಲೂ ವರ್ಕ್ ಇದೆ. ಹಾಗೆ ಪ್ಯಾಂಟ್ ಈ ಕಲರ್, ಇದು ಅಷ್ಟೇ ಫುಲ್ಲು ಸಾಫ್ಟ್ ಇದೆ, ಅಷ್ಟು ಏನು ಕಾಟನ್ ಥರನೂ ಅಲ್ಲ. ಇದು ನೋಡಿ ಎಷ್ಟು ಸಾಫ್ಟ್ ಇದೆ, ವೇರ್ ಮಾಡಿದ್ರೆ ಅಷ್ಟೊಂದು ಏನು ಚುಚ್ಚೋದು ಆ ಥರ ಏನೂ ಬರಲ್ಲ. ಹಾಗೆ ನೋಡಿ ವೇಲ್ ಬಂದು ಈ ಥರ ರಿಚ್ ವೇಲ್ ಬರುತ್ತೆ, ಚೆನ್ನಾಗಿದೆ ಇದು ಸಾಫ್ಟಾಗಿ ವೇಲು. ಹಾಗೆ ನನ್ನ ಮಗನಿಗೆ ಪ್ಯಾಂಟ್ಗಳು ತೊಗೊಬಂದೆ. ಇವಾಗೆಲ್ಲ ಸ್ಕೂಲ್ಗೆಲ್ಲ ಹೋಗ್ತಿದ್ದಾನಲ್ವಾ, ಸೊ ಅದಕ್ಕೋಸ್ಕರ ಈ ಜೀನ್ಸ್ ಎಲ್ಲ ಹಾಕಿ ಕಳಿಸ್ಬೋದು, ಬಟ್ ಅಲ್ಲೆಲ್ಲ ಅವನೇ ರಿಮೂವ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಜಾಗರ್ ಟೈಪ್ ಇರೋದೆಲ್ಲ ತೊಗೊಂಡು ಬಂದೆ. ನೋಡಿ, ನಿಮ್ಗೇನಾದ್ರು ಬೇಕಿದ್ರೆ ನಾನು ವಿಡಿಯೋ ಕೂಡ ಮಾಡ್ಕೊಂಡು, ಎದುರುಗಡೆ ಯಾವುದು ಆಪೋಸಿಟ್ಟು ಲ್ಯಾಂಡ್ಮಾರ್ಕ್ ಇರುತ್ತೆ ಅದನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು ನೀವು. ನೋಡಿ ಈ ಥರ ಜಾಗರ್ ಟೈಪ್ ಇದೆ, ಎಷ್ಟು ಸಾಫ್ಟ್ ಇದೆ ಅಂತ ಅಂದರೆ ಸಖತ್ತಾಗಿದೆ ಪ್ಯಾಂಟು ಎಲ್ಲ. ಹಾಗೆ ಒಂದು ಫ್ರಿಡ್ಜ್ ಕವರ್ ತಗೊಂಡ್ರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.